ಒಂದಷ್ಟು ಪೊಲೀಸ್ ಠಾಣೆಗಳು ಬೇಡದಂತ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಪೊಲೀಸಪ್ಪನ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾನೆ. ರಸ್ತೆಯಲ್ಲಿ ಒರಳಾಡಿ ಬಿದ್ದು ಇವ್ರಿಗೆ ಅವರು ಹೊಡೆದಿದ್ದಾರೆ, ಅವ್ರು ಇವ್ರು ಹೊಡೆದಿದ್ದಾರೆ. ಆ ವ್ಯಕ್ತಿಯ ಕಾಲರ್ ಪಟ್ಟಿಯನ್ನು ಇಟ್ಕೊಂಡಿದ್ದಾನೆ. ನನ್ನ ಮೇಲೆ ಏನಿದೆ ಕೇಸು, ನೀವು ಹೆಂಗ್ ಬಂದು ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಆತನ ಕೊಳ್ಳು ಪಟ್ಟಿಯನ್ನು ಹಿಡಿದು ಆಟೋ ಗತಿಸಕ್ಕೆ ಹೋಗ್ತಾರೆ. ಒಂದು 3-4 ಜನ ಪಿ ಸಿಗಳನ್ನ ಕರ್ಕೊಂಡ್ಬಂದು ಅವನ್ನ ನೀಟಾಗಿ ಕರ್ಕೊಂಡು ಹೋದ್ರೆ ಈ ಥರ ನ್ಯೂಸೆನ್ಸ್ಗಳು ಪಬ್ಲಿಕಲ್ಲಿ ಆಗಲ್ಲ ಅಂತ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ಕೆಲವು ದಿನಗಳಿಂದ ರಾಜ್ಯದ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಬರುವಂಥ ಒಂದಷ್ಟು ಪೊಲೀಸ್ ಠಾಣೆಗಳು ಬೇಡದಂಥ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಒಂದು ಪಾಂಡವಪುರದಲ್ಲಿ ನಡೆದಂಥ ಘಟನೆ. ಆರೋಪಿಯೊಬ್ಬನನ್ನ ಕರ್ಕೊಂಡ್ಬಂದು ಆತನ ವಿಚಾರಣೆ ಸಂದರ್ಭದಲ್ಲಿ ಆತನಿಗೆ ಥಳಿಸ್ತಾರೆ. ಆತನು ಕೂಡ ಪೊಲೀಸ್ ಠಾಣೆಯ ಸಿಬ್ಬಂದಿ ಮೇಲೆ ಥಳಿಸಿದಂಥ ಘಟನೆ ದೇಶವ್ಯಾಪಿ ಸುದ್ದಿಯಾಗಿತ್ತು. ಇದಕ್ಕೆ ಸಾಕಷ್ಟು ಜನರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ಬಳಿಕ ಡಿವೈಎಸ್ಪಿ ರಾಮಚಂದ್ರಪ್ಪ, ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ದೂರು ಕೊಡೋಕೆ ಬಂದಂಥ ಮಹಿಳೆಯ ಜೊತೆಯಲ್ಲಿ ರಾಸಲೀಲೆ ನಡೆಸಿದಂಥ ವಿಡಿಯೋ ವೈರಲ್ ಆಗಿತ್ತು. ಇದು ಕೂಡ ಇಡೀ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಮೇಲೆ, ಅದರಲ್ಲೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇತ್ತು. ಅದಾದ ಬಳಿಕ ಈಗ ಆಗಿರುವಂಥದ್ದು ಮತ್ತೊಂದು ಘಟನೆ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ. ಮೊದಲಿಗೆ ಆ ವಿಡಿಯೋದಲ್ಲಿ ಏನೇನಿದೆ, ಏನಾಗಿದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆದಂಥ ವಿಡಿಯೋನ ನಿಮಗೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಈ ಘಟನೆಯನ್ನ ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಪೊಲೀಸರೇ ಫಸ್ಟ್ ಆತನಿಗೆ ಥಳಿಸಿದ್ದಾರೆ. ಅದಾದ್ಮೇಲೆ ಆತ ಕೂಡ ರೊಚ್ಚಿಗೆದ್ದು ಪೊಲೀಸಪ್ಪನ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾನೆ. ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ರಸ್ತೆಯಲ್ಲಿ ಒರಳಾಡಿ ಬಿದ್ದು ಇವ್ರಿಗೆ ಅವರು ಹೊಡೆದಿದ್ದಾರೆ, ಅವ್ರು ಇವ್ರು ಹೊಡೆದಿದ್ದಾರೆ. ಈತನು ಕೂಡ ಆ ವ್ಯಕ್ತಿಯ ಕಾಲರ್ ಪಟ್ಟಿಯನ್ನ ಇಟ್ಕೊಂಡಿದ್ದಾನೆ. ಜೊತೆಗೆ ಆ ವ್ಯಕ್ತಿ ಕೂಡ ಅಷ್ಟೇನೆ, ಆ ಪೊಲೀಸಪ್ಪ ಏನಿದ್ದಾರೆ ಎಸ್ಐ ರಾಜು ಅಂತ ಹೇಳ್ಬಿಟ್ಟು ಆತನ ಕಾಲರ್ ಪಟ್ಟಿಯನ್ನ ಇಟ್ಕೊಂಡು ರಸ್ತೆಯಲ್ಲೇ ಬಿದ್ದು ಒದ್ದಾಡಿದ್ದಾರೆ. ಅದಾದ ಬಳಿಕ ಸಾರ್ವಜನಿಕರೆಲ್ಲರೂ ಕೂಡ ಸೇರಿ ಅವರಿಬ್ಬರನ್ನೆಲ್ಲರೂ ಕೂಡ ಬಿಡಿಸಿ ಅದಾದ್ಮೇಲೆ ಆತನನ್ನ ಬಂಧಿಸಲಾಗಿದೆ. ಈಗ ಆತನ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಆತನನ್ನ ಕೊಡಲಾಗಿದೆ. ಇದಿಷ್ಟು ಮೇಲ್ನೋಟಕ್ಕೆ ಗೊತ್ತಾದಂಥ ವಿಚಾರ. ಆದರೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ನಾವು ತಿಳ್ಕೊಬೇಕಾಗತ್ತೆ. ಏನ್ ವಿಚಾರ ಇದು ಅಂತಂದ್ರೆ, ಇದು ನಾಗಮಂಗಲದ ಕೋರ್ಟ್ ಎದುರುಗಡೆ ಇರುವಂತಹ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಎಸ್ಐ ರಾಜು, ಅದರಲ್ಲಿ ಯಾರು ಒಬ್ಬ ಪೊಲೀಸ್ ಅಧಿಕಾರಿ ಯೂನಿಫಾರ್ಮ್ ಅಂತ ಇದರಲ್ಲ, ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು ಎಸ್ಐ ರಾಜು ಅಂತ ಹೇಳಿ, ಯಾರು ಆ ಪೊಲೀಸ್ ಅಪ್ಪನ ಜೊತೆಯಲ್ಲಿ ಏನು ಫೈಟ್ ಅನ್ನ ಮಾಡ್ತಿದಾರಲ್ಲ, ಪೂಜಾರಿ ಕೃಷ್ಣ ಅಂತ ಹೇಳಿ, ಎಲ್ಲಿ ಅಂದ್ರೆ ಮಜ್ಜನ ಕೊಪ್ಪಲು ಪೂಜಾರಿ ಕೃಷ್ಣ ಈತನ ಪೂರ್ತಿ ಹೆಸರು. ಸೊ ಈ ಕೃಷ್ಣ ಆ ಪೊಲೀಸರ ಜೊತೆಯಲ್ಲಿ ರಂಪಾಟವನ್ನ ಮಾಡಿರುವಂಥದ್ದು. ಇಲ್ಲಿ ಮೊದಲಿಗೆ ಏನಾಗುತ್ತೆ ಅಂತಂದ್ರೆ, ಪೊಲೀಸ್ ಬರ್ತಾರೆ. ಬಂದಾಗ ಕೃಷ್ಣ ಅನ್ನುವಂಥ ವ್ಯಕ್ತಿ ಇರ್ತಾನೆ. ಆತನ ಕಾಲರ್ ಪಟ್ಟಿನ ಮೊದಲಿಗೆ ಹಿಡಿತಾರೆ. 10 ಆಟೋನ ಅಂಥೇಳಿ ಆತನಿಗೆ ಆವಾಜ್ ಆಗ್ತಾರೆ. ನಿನ್ನ ಮೇಲೆ ಕಂಪ್ಲೇಂಟ್ ಐತೆ, ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, 10 ಜೀಪ್ ಇರೋದಿಲ್ಲ ಅವ್ರ ಹತ್ರ, 10 ಆಟೋಗೆ ಅಂತ ಹೇಳ್ತಾರೆ. ನನ್ನ ಮೇಲೆ ಏನಿದೆ ಕೇಸು, ನೀವು ಹೆಂಗ್ ಬಂದು ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಮೊದಲಿಗೆ ಪ್ರೂಫ್ ಕೊಡಿ, ನನ್ನ ಅರೆಸ್ಟ್ ಮಾಡೋದಕ್ಕೆ ಏನೈತೆ ನಿಮಗೆ, ನನ್ನ ಮೇಲೆ ದೂರು ಬಂದಿರೋದಕ್ಕೆ ನಿಮ್ಮ ಹತ್ರ ಏನಿದೆ ಕೊಡಿ ಅಂತೇಳಿ ಕೇಳ್ತಾನೆ. ಇವರು ಕೂಡ ಅದಕ್ಕೆ ಸರಿಯಾಗಿ, ನೀನು ಸ್ಟೇಷನಲ್ಲಿ ನೋಡ್ಕೊತೀನಿ ಬಾ, ನಿಂಗೆಲ್ಲ ಕೊಡ್ತೀನಿ ಅಲ್ಲೇ ಅಂತ ಆತನ ಕೊಳ್ಳು ಪಟ್ಟಿಯನ್ನು ಹಿಡಿದು ಆಟೋಗೆ ಹತ್ತಿಸಕ್ಕೆ ಹೋಗ್ತಾರೆ. ಆಗ ಆತನು ಕೂಡ ಕೋಪಗೊಂಡು, ಬಹುಶಃ ಆತನು ಕೂಡ ಇತ್ತೀಚೆಗೆ ಪಾಂಡವಪುರದ ವಿಡಿಯೋ ನೋಡಿದ್ದ ಅನ್ಸುತ್ತೆ. ಹೀಗಾಗಿ ಆತ ಕೂಡ ರೋಚಿಗೆದ್ದು ಪೊಲೀಸರನ್ನ ಹೆಗ್ಗಾಮುಗ್ಗ ಅವನು ಹೇಳ್ದಾಡ್ತಾನೆ, ಇವರು ಹೇಳ್ದಾಡ್ತಾನೆ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಈ ಬೀದಿ ಕಾಳಗ ನಡೆಯುತ್ತಲ್ಲ, ಆ ರೀತಿಯಾಗಿ ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೊಂಡು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ. ಅದು ನೋಡಿದಂಥ ಸಾರ್ವಜನಿಕರು ಬೀಳಿಸ್ತಾರೆ. ಅದಾದ ಬಳಿಕ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಘಟನೆ ಆಗಿರುವಂಥದ್ದು ಏನು, ಈತ ಕೃಷ್ಣ ಅಂತ ಈ ವ್ಯಕ್ತಿ ಇದ್ದಾನೆ. ಸೊ ಈತನ ಮೇಲೆ ಆತನ
ಸ್ವತಃ ತನ್ನ ತಾಯಿಯ ಒಂದು ದೂರನ್ನು ಕೊಟ್ಟಿರ್ತಾರೆ. ಈತ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ, ಹಣಕ್ಕೆ ಬೇಡಿಕೆ ಇಟ್ಟು ಪದೇ ಪದೇ ನನ್ನ ಮೇಲೆ ನನಗೆ ಆವಾಜ್ ಹಾಕುವಂಥದ್ದು, ಹೊಡೆಯೋಕ್ಕೆ ಬರೋವಂಥದ್ದು, ಈ ರೀತಿಯಾಗಿ ನನಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಸ್ವತಃ ಕೃಷ್ಣನ ತಾಯಿಯೇ ಕಂಪ್ಲೇಂಟನ್ನು ಕೊಟ್ಟಿರ್ತಾರಂತೆ. ಈತನನ್ನು ಫೋನ್ ಮಾಡಿ ಠಾಣೆಗೆ ಬಾ ಅಂದ್ರೂ ಕೂಡ ಬಂದಿರೋದಿಲ್ಲ. ಹೀಗಾಗಿ ಹುಡುಕ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಆತ ಕೃಷ್ಣ ನಾಗಮಂಗಲ ಕೋರ್ಟ್ನ ಎದುರುಗಡೆ ಇರುವಂಥ ರಸ್ತೆಯಲ್ಲಿ ಕಾಣಿಸ್ಕೊತಾನೆ. ಇದನ್ನು ನೋಡಿದಂಥ ASI ಅವರು ಅವನ್ನ ಕರ್ಕೊಂಡು ಹೋಗೋಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ಜಟಾಪಟಿಗಳು ಆಗಿರುವಂಥದ್ದು. ಇದಿಷ್ಟು ಈ ಓವರ್ ವಿಡಿಯೋ ಸ್ಟೋರಿಯ ಸಾರಾಂಶ. ಇದು ನಮಗೆ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂಥ ಮಾಹಿತಿಯೇ. ಇನ್ನು ಇದನ್ನು ಹೊರತುಪಡಿಸಿದ್ರೆ ನೋಡಿದ್ರೆ ಇದು ಯಾವುದೇ ರೀತಿಯಾಗಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ನೋಡಿ, ಪೊಲೀಸರು ಸಾರ್ವಜನಿಕವಾಗಿ ಠಾಣೆಗಳಲ್ಲಿ ಪೊಲೀಸರು ಹೊಡಿತಾರೆ. ಅದನ್ನ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದನ್ನ ತಪ್ಪಿಸೋದು ಕೂಡ ಸಖತ್ ಕಷ್ಟನೇ. ಓಕೆನಾ? ಅದನ್ನೇನಿದ್ರು ಕೂಡ ಕೋರ್ಟ್ಗಳು ತುಂಬ ಗಂಭೀರವಾಗಿ ಪರಿಗಣಿಸಿ ಕೋರ್ಟ್ನವ್ರಿಗೂ ಕೂಡ ನ್ಯಾಯಾಧೀಶರುಗಳಿಗೆ, ನ್ಯಾಯಮೂರ್ತಿಗಳಿಗೂ ಕೂಡ ಗೊತ್ತು ಪೊಲೀಸ್ ಸ್ಟೇಷನ್ ಏನಾಗುತ್ತೆ ಅನ್ನುವಂಥದ್ದು. ಆದರೆ ಈ ಸ್ಟೇಷನ್ನ ಹೊರಭಾಗದಲ್ಲಿ ಹೊಡೆಯುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಹೊಡೆಯುವಂಥದ್ದು ಇದೆಯಲ್ಲ, ಸೊ ಈ ರೀತಿಯಾದಂಥ ಪ್ರವೃತ್ತಿಯನ್ನು ಇನ್ಕ್ಲೂಡಿಂಗ್ ಸ್ಟೇಷನಲ್ಲೂ ಕೂಡ ಹೊಡೆಯುವಂಥ ಪ್ರವೃತ್ತಿ ಇದೆಯಲ್ಲ, ಇದನ್ನು ಪೊಲೀಸರು ಬಿಡಬೇಕು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಎರಡನೇದು, ಸಾರ್ವಜನಿಕರು ಕೂಡ ಅಷ್ಟೇ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಇದೆಯಲ್ಲ, ನಾಟ್ ಓನ್ಲಿ ಪೊಲೀಸ್, ಯಾವುದೇ ಅಧಿಕಾರಿಯಾಗಿ ಗೌರ್ಮೆಂಟ್ ಡ್ಯೂಟಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಹಲ್ಲೆ ಮಾಡುವಂತಿಲ್ಲ. ಗೋರ್ಮೆಂಟ್ ಎಂಪ್ಲಾಯೀಸ್ ಅಂತಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ಒಡೆದಾಡ್ಕೊಂಡಂತೂ ಒಬ್ರಿಗೆ ಹೊಡೆಯುವಂಥ ಅಧಿಕಾರ ಎಲ್ಲೂ ಕೂಡ ಇಲ್ಲ ಕಾನೂನಲ್ಲಿ. ಸೊ ಹೀಗಾಗಿ ಈ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಿದೆಯಲ್ಲ, ಆ ಕ್ಷಣಕ್ಕೆ ಓಕೆ, ಫೈನಲ್ ಆಗಿ ನಿಮಗೂ ಕೂಡ ಗೊತ್ತಿದೆ ಅಲ್ಲಿ ಯಾರು ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತಂದರೆ ಪೊಲೀಸರು ಖಂಡಿತ ಸಮಸ್ಯೆ ಅನುಭವಿಸಲ್ಲ. ಯಾರು ಆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರಲ್ಲ ಅವರೇ ಸಮಸ್ಯೆಯನ್ನು ಅನುಭವಿಸುವಂಥದ್ದು. ಹೀಗಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಇದೆಯಲ್ಲ, ಆ ಕ್ಷಣಕ್ಕೆ ಹಲ್ಲೆ ಮಾಡಿಬಿಡ್ತೀರಿ. ಅದಾದ ಬಳಿಕ ಕೋರ್ಟು, ಕಟಕಟೆ, ಜೈಲು, ಸ್ಟೇಷನ್ನು, ಆ ಸ್ಟೇಷನಲ್ಲಿ ಬೀಳೋ ಅಂಥ ವಧೆಗಳು, ಇವನ್ನೆಲ್ಲ ನೆನೆಸ್ಕೊಂಡ್ರೆ ಸಮಸ್ಯೆ ಅನುಭವಿಸೋದು ನೀವೇ. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತಂದರೆ ಪೊಲೀಸರ ಕರ್ತವ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು. ಆದರೆ ಜನರನ್ನು ಪರಿಗಣನೆಗೆ ತೆಗೆದುಕೊಂಡು ಅವರು ಇಲಾಖೆಯ ಒಂದು ಕೆಲಸವನ್ನು ನಿರ್ವಹಿಸಬೇಕು. ಈ ರೀತಿಯಾಗಿ ಪೊಲೀಸರು ಹಲ್ಲೆ ಮಾಡುವಂಥದ್ದು, ಪೊಲೀಸರ ಮೇಲೆ ನೀವು ತಿರುಗಿ ಬೀಳುವಂಥದ್ದು ಯಾವುದೂ ಕೂಡ ಒಳ್ಳೆಯ ಬೆಳವಣಿಗೆಗಳಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗೋದು ಬೇಡ. ಜೊತೆಗೆ ಪೊಲೀಸರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರು ಯಾವ ರೀತಿಯಾಗಿ ನಡ್ಕೊಬೇಕು ಅನ್ನುವಂಥದ್ದನ್ನ ಈಗ ಆತನ ಬಂಧಿಸಬೇಕಾ, ಅದನ್ನು ಸುತ್ತಮುತ್ತ ಒಂದು 4 ಜನಕ್ಕೆ ಕರೆದು ನೋಡಿ ಈತನ ಮೇಲೆ ಈತನ ಕೇಸ್ ಇದೆ ಹಿಂಗೆ, ಹೀಗಾಗಿ ಅವ್ನು ಕೋಆಪ್ರೇಟ್ ಮಾಡ್ತಾವಿಲ್ಲ, ಬನ್ನಿ ಒಂಚೂರು ಸಪೋರ್ಟ್ ಮಾಡಿ ಅಂತಂದರೆ ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಇಲ್ಲ ನಿಮಗೆ ಆ ಥರ ಸಿಚುವೇಶನ್ ಇದ್ದಂಥ ಸಂದರ್ಭದಲ್ಲಿ ನಿಮ್ದೇನೊಂದು ಪ್ರೋಟೋಕಾಲ್ ಇರುತ್ತೆ, ಒಂದು ಜೀಪ್ ಕರ್ಕೊಂಬಂದು ಒಂದು 3-4 ಜನ PC ಕರ್ಕೊಂಬಂದು ಅವನ್ನ ನೀಟಾಗಿ ಕರ್ಕೊಂಡು ಹೋದರೆ ಈ ಥರ ನ್ಯೂಸೆನ್ಸ್ಗಳು ಪಬ್ಲಿಕಲ್ಲಿ ಆಗಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.